ನೋಡಿ ಇದು ಉಪ್ಪಿನಕಾಯಿಗೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಕಳೆಲ್ಲ ಕ್ಲೀನ್ ಮಾಡಿರೋದೆಲ್ಲ ಬಂದು ಫ್ರೈಡೇ, ಬಟ್ ಅದು ರೆಸಿಪಿ ಮಾಡಿರೋದು ಸಂಡೇ. ಹಾಗಾಗಿ ಆಲ್ಮೋಸ್ಟ್ 3 ಡೇಸ್ ವಿಡಿಯೋ. ಸ್ಯಾಟರ್ಡೇದೇನು ವಿಡಿಯೋ ಇಲ್ಲ. ಫ್ರೈಡೇ 3 ಡೇಸ್ ಆದಮೇಲೆ ಉಪಯೋಗಿಸ್ಬೇಕು ಕಳಲೆನ. ಹಾಗಾಗಿ ಫ್ರೈಡೇ ಕ್ಲೀನ್ ಮಾಡಿರೋದು. ಅದನ್ನು 3 ಡೇಸ್ ನೀರಲ್ಲಿ ನೆನೆಸಿಟ್ಟು ಉಪಯೋಗಿಸಿರೋದ್ರಿಂದ ಇದು ಭಾನುವಾರ ರೆಸಿಪಿನ ಮಾಡಿರ್ತಕ್ಕಂಥದ್ದು. ಹಾಗೆ ಫ್ರೈಡೇ ಮತ್ತು ಸಂಡೇ ವಿಡಿಯೋ ಆಗಿರುತ್ತೆ ಇದು ವರ್ಷಕ್ಕೊಂದ್ಸಲ ಸಿಗ್ತಕ್ಕಂಥದ್ದು ಕಳಲೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸಿಟಿನಲ್ಲಿರೋರಿಗೆ ತುಂಬ ಜನಕ್ಕೆ ಇದು ಹೇಗೆ ಬೆಳೀತಾರೆ, ಹೇಗೆ ಬೆಳೆಯುತ್ತೆ ಅಂತಲೂ ಗೊತ್ತಿರಲ್ಲ. ಹಳ್ಳಿಯವ್ರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಕೆಲವೊಬ್ಬರಿಗಷ್ಟೇ ಗೊತ್ತಿರಲ್ಲ. ಇದು ಸಾಮಾನ್ಯ ಮಳೆಗಾಲದಲ್ಲಿ ಸಿಗುತ್ತೆ. ಅದು ಕರಾವಳಿ ಪ್ರದೇಶ ಅಥವಾ ಮಲೆನಾಡು ಈ ಕಡೆ ಸೈಡಲ್ಲಿ ತುಂಬ ಹೆಚ್ಚು. ಕಾಡಲ್ಲಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ಟರೆ ಇದನ್ನು ಯಾರೂ ಬೆಳೆಸಲ್ಲ. ಕಳಲೆ ತಿನ್ನಲಿಕ್ಕೆ ಅಂತಲೇ ಯಾರೂ ಬೆಳೆಸಲ್ಲ. ಈ ರೋಡ್ ಬದಿನಲ್ಲಿ ಬೇಲಿಗೆ ಅಂತ ಹಾಕಿರ್ತಾರಲ್ವ ಬಿದಿರನ್ನ, ಅದರಲ್ಲಿ ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಬರುತ್ತೆ ಪಕ್ಕದಲ್ಲಿ, ಅದನ್ನೇ ಕಟ್ ಮಾಡಿಕೊಂಡು ಉಪಯೋಗಿಸ್ತಕ್ಕಂಥದ್ದು. ಬಟ್ ಸಿಟಿನಲ್ಲೂ ಈಸಿಯಾಗಿ ಸಿಗುತ್ತೆ ಇದು. ಹಳ್ಳಿನಲ್ಲಂತೂ ಯಾವುದೇ ದುಡ್ಡು ಕೊಡೋ ಹಾಗಿಲ್ಲ, ಈಸಿಯಾಗಿ ಸಿಗುತ್ತೆ. ಇಲ್ಲಿ ದುಡ್ಡು ಕೊಟ್ಟರೆ ಸಿಗುತ್ತೆ, ಬಟ್ ಉಪಯೋಗಿಸೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಕಳಲೆನ ನೋಡಿ ಈ ಥರ ಒಂದು ಲೇಯರ್ ಫುಲ್ಲು ತೆಗಿಬೇಕು. ಅದನ್ನು ನೋಡ್ತಿದ್ದೀರಲ್ವ, ಇದು ಬಂದು ತುಂಬ ಹೀಟು. ಹಾಗಾಗಿ ಇದನ್ನು ಸಾಮಾನ್ಯ ಮಳೆಗಾಲದಲ್ಲೇ ಬರೋದು. ಇದನ್ನು ಉಪಯೋಗಿಸೋದು ಕೂಡ ಮಳೆಗಾಲದಲ್ಲೇ. ಎಕ್ಸೆಸ್ ಆಫ್ ಹೀಟ್ ಇರುತ್ತಲ್ಲ ಬಾಡಿ, ಆ ಥರದವರು ಸ್ವಲ್ಪ ನೋಡಿಕೊಂಡು ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಇದರಲ್ಲಿ ಪಲ್ಯ ಮಾಡ್ಬೋದು, ಸಾಂಬಾರು, ಉಪ್ಪಿನಕಾಯಿ, ಈ ಥರ ಸಾಕಷ್ಟು ವೆರೈಟಿ ರೆಸಿಪಿಗಳನ್ನ ಮಾಡ್ಕೊಳ್ಬೋದು. ಇದರಲ್ಲಿ ಅತಿ ಹೆಚ್ಚು ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಇದನ್ನು ಸೀಸನಲ್ಲಿ ಸಿಗೋದ್ರಿಂದ ಉಪಯೋಗಿಸೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೆ ಅವರಿಗೂ ಕೂಡ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಳಲೆನಲ್ಲಿ ಹೆಚ್ಚು ಪ್ರೋಟೀನು, ವಿಟಮಿನ್ನು, ಫೈಬರು, ಹಾಗೆಯೇ ಜೀರ್ಣಕ್ರಿಯೆಗೆ ಇದು ಹೆಲ್ಪ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಅಂತೂ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಸೀಸನಲ್ಲಿ ಉಪಯೋಗಿಸಿ. ವರ್ಷ ಪೂರ್ತಿ ಇದು ಸಿಗಲ್ಲ ನಮಗೆ. ಅಂದರೆ ಸೀಸನಲ್ಲಿ ಸಿಕ್ಕಿದ್ರೂ ಅದನ್ನು ಪ್ರಿಸರ್ವ್ ಮಾಡೋದು ಸ್ವಲ್ಪ ಕಷ್ಟನೇ. ಉಪ್ಪಿನಕಾಯಿ ಮಾಡಿದ್ರೆ ಒಂದು ವರ್ಷದವರೆಗೂ ಉಪಯೋಗಿಸ್ಕೋಬೋದು. ಅದರ್ವೈಸ್ ನೀವು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡು ಉಪಯೋಗಿಸ್ತಾರೆ ಕೆಲವೊಬ್ಬರು, ಬಟ್ ಆ ಟೇಸ್ಟ್ ಬರಲ್ಲ. ಏನೇ ಆಗಲಿ ಆ ಸೀಸನಲ್ಲಿ ಸಿಗುತ್ತಲ್ವ, ಆ ಟೈಮಲ್ಲಿ ಮಾಡ್ಕೊಳ್ತೀವಲ್ಲ, ಆ ಒಂದು ರುಚಿ ಬರಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಅಷ್ಟೇ ಸಿಗುತ್ತೆ ಆ ಟೈಮಲ್ಲಿ. ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ತೋರಿಸಿದ್ದೀನಿ, ನೋಡ್ತಿರ್ಬೋದು. ಈ ಥರ ಫಸ್ಟಿಗೆ ಲೇಯರ್ ಎಲ್ಲ ನೀಟಾಗಿ ತೆಗಿಬೇಕು. ತುಂಬ ಸಾಫ್ಟಾಗಿ ಬರುತ್ತೆ ಕಟ್ ಮಾಡುವಾಗ. ಎಲ್ಲಿ ನಮಗೆ ಕಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅಂದರೆ ಆ ಭಾಗನ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ತುಂಬ ಬಲ್ತಿರುತ್ತೆ. ಹಾಗಾಗಿ ಆ ಒಂದು ಭಾಗ ಕಟ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಸೌಂಡ್ ಬರುತ್ತೆ ಕರ ಅಂತ, ಆ ಭಾಗನ ಉಪಯೋಗಿಸೋದು ಬೇಡ. ಮೊದಲಿಗೆ ಇದನ್ನು ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೀವು ಸಣ್ಣಕ್ಕೆ ದಪ್ಪಕ್ಕೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಸಾಂಬಾರು ಅಥವಾ ಗ್ರೇವಿಗೆಲ್ಲಾದರೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾರೆ. ಹಾಗೆ ಕೋಸಂಬರಿ ಕೂಡ ಮಾಡ್ತಾರೆ. ಅದಕ್ಕಾದರೆ ಇನ್ನೂ ಸಣ್ಣಕ್ಕೆ ಮಾಡ್ಕೊಳ್ಬೇಕು. ಈ ಸೌತೆಕಾಯಿ ಎಲ್ಲ ಮಾಡ್ಕೊಳ್ತೀವಲ್ಲ ಹಾಗೆ. ಇಲ್ಲ ಉಪ್ಪಿನಕಾಯಿಗೆಲ್ಲ ಅಂದರೆ ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ಬೇಕು. ಇಷ್ಟು ವೇಸ್ಟ್ ಇದೆ ನೋಡಿ, ಅದರಲ್ಲಿ ಇಷ್ಟೇ ಸಿಕ್ಕಿದ್ದು. ಎಳೆಯದಷ್ಟೇ ತೊಗೋಬೇಕು. ತುಂಬ ಬಲ್ತಿರೋ ತೊಗೊಂಡ್ವಿ ಅಂತ ಅಂದರೆ ತಿನ್ನುವಾಗ ತುಂಬ ನಾರಿನಂಶ ಸಿಗುತ್ತೆ. ಹಾಗಾಗಿ ಆದಷ್ಟು ಎಳೆಯದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋಣ. ಗ್ರೇವಿ ಅಥವಾ ಸಾಂಬಾರು ಏನು ಬೇಕೋ ಮಾಡ್ಕೊಳ್ಬೋದು. ರೊಟ್ಟಿ, ಚಪಾತಿ ಎಲ್ಲದಕ್ಕೂ. ಇನ್ನೂ ಸಣ್ಣಕ್ಕೆ ಬೇಕು ಅಂತ ಅಂದರೆ ಆ ಥರನೂ ಕಟ್ ಮಾಡ್ಕೊಳ್ಬೋದು. ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಒಂಥರ ಫೀಲ್ ತಿನ್ನುವಾಗ ಒಂಥರ ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇನ್ನೂ ಸಣ್ಣಗೆ ಕಟ್ ಮಾಡ್ಕೊಳ್ಬೋದು, ಇಲ್ಲ ದಪ್ಪಕ್ಕೂ ಕೂಡ ಕಟ್ ಮಾಡ್ಕೊಳ್ಬೋದು. ಇದು ಮಾತ್ರ ಉಪ್ಪಿನಕಾಯಿಗೆ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ, ಉದ್ದುದಕ್ಕೆ. ಅಥವಾ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ರೌಂಡ್ ಶೇಪಲ್ಲಿ ಅಂತ ಅಂದರೆ ಜಾಸ್ತಿ ಆಗ್ಬೋದು. ಒಬ್ಬರಿಗೆ ಒಂದು ಉಪ್ಪಿನಕಾಯಿ ಪೀಸು ಹೋಳು ಅಥವಾ ಜಾಸ್ತಿ ಅಂತ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಉದ್ದುದಕ್ಕೆ ಮಾಡ್ಕೊಂಡಿದ್ದೀನಿ. ಕೆಲವೊಂದೆಲ್ಲ ಸಣ್ಣದು ಇದೆ ನೋಡಿ, ಆ ಥರ. ಕೆಲವೊಬ್ಬರು ಟೇಸ್ಟ್ ನೋಡ್ತೀನಿ ಅಂತ ಅಂತಾರಲ್ವ, ವೇಸ್ಟ್. ನನಗೆ ಯಾವುದೇ ಆಗಲಿ ವೇಸ್ಟ್ ಮಾಡಿಬಿಟ್ರೆ ಬೇಜಾರು. ಸೊ ಹಾಗಾಗಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಲವೊಂದು ದೊಡ್ಡದು ತಿಂತೀನಿ, ಖುಷಿಯಾಗಿ ತಿನ್ನೋರಿಗೆ ದೊಡ್ಡ ಪೀಸ್ ಹಾಕ್ಬೋದು. ಇಲ್ಲ ನಾವು ಟೇಸ್ಟ್ ಮಾಡೋಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನ್ನೋರಿಗೆ ಈ ಸಣ್ಣ ಪೀಸ್ಗಳಿರುತ್ತಲ್ವ ಉಪ್ಪಿನಕಾಯಿ ಹೋಳು, ಇದನ್ನು ಹಾಕ್ಬೋದು. ಸೊ ಇದನ್ನು ತಕ್ಷಣ ಮಾಡಲಿಕ್ಕಾಗಲ್ಲ.
ಏನಿಲ್ಲ ಅಂದ್ರೂ 3 ಡೇಸ್ ನೀರಲ್ಲಿ ನೆನೆಸ್ಬೇಕು. ಎರಡನ್ನೂ ಸಪ್ರೇಟಾಗಿ ನೆನೆಸ್ತೀನಿ. ಯಾಕೆ ಅಂತ ಅಂದರೆ ಇದು ಮಿಕ್ಸ್ ಆದರೆ ಮತ್ತೆ ಸಪ್ರೇಟ್ ಮಾಡೋಕ್ಕಾಗಲ್ವಲ್ಲ, ಇದು ಸೈಜು ವೇರಿಯೇಷನ್ ಇದೆ ಅಲ್ವಾ, ಹಾಗಾಗಿ. ಸೊ ಬನ್ನಿ ಇದನ್ನು ನೆನೆಸೋಣ. ಎರಡನ್ನೂ ಕೂಡ ಸಪ್ರೇಟ್ ನೆನೆಸ್ತಾ ಇದ್ದೀನಿ. ನೋಡ್ತಿರ್ಬೋದು. ಮೊದಲಿಗೆ ಹಾಗೆ ಒಂದು ಬಾರಿ ತೊಳ್ಕೊಬೇಕು, ನೀಟಾಗಿ ತೊಳೆದು ಅದಾದ ನಂತರ ನಾನು ನೀರನ್ನು ಅದು ಮುಳುಗೋಷ್ಟು ನೀರನ್ನು ಹಾಕಿ ಎರಡನ್ನೂ ಸಪ್ರೇಟು ಇಟ್ಕೊಳ್ತಾ ಇದ್ದೀನಿ. ನೀವು ಈ ದಿನ ಮಧ್ಯಾಹ್ನ ಕಟ್ ಮಾಡಿದ್ರಿ ಅಂದರೂ ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆ ಎದ್ದು ಒಂದು ಸಲ ನೀರನ್ನ ಚೇಂಜ್ ಮಾಡಬೇಕಾಗತ್ತೆ. ಅದಾದ ನಂತರ ಅದರ ನೆಕ್ಸ್ಟ್ ಡೇ ಮತ್ತೆ ಚೇಂಜ್ ಮಾಡಿದ್ರೆ ಸಾಕು, ಉಪಯೋಗಿಸ್ಲಿಕ್ಕೆ ರೆಡಿ ಆಗುತ್ತೆ ಅದು. ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಈ ಮಾರ್ಕೆಟಲ್ಲೆಲ್ಲ ಸಿಗೋದು ಹೇಗೆ ಅಂದರೆ, ನೀವು ಕಟ್ ಮಾಡಿ ಹಾಗೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಅದನ್ನು ತಂದು ನೀವು ನೆನೆಸಿನೇ ಉಪಯೋಗಿಸ್ಕೊಳ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ನೆನೆಸಿಡಲ್ಲ. ಆ ಥರ ನೆನೆಸಿದ್ಮೇಲೆ ಸ್ಮೆಲ್ ಬಂದುಬಿಡುತ್ತೆ. ಅದು ನೆನೆಸಿ ಮತ್ತೆ ಅದನ್ನು ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬನ್ನಿ ಈಗ ಇದನ್ನು ನೋಡಿ, ಇದು 3 ಡೇಸ್ ಆಗಿದೆ. 3 ಡೇಸ್ ಆದಮೇಲೆ ಸ್ಮೆಲ್ ಗೊತ್ತಾಗ್ತಿರುತ್ತೆ ನಮಗೆ. ಹಾಗಾಗಿ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಈಗ ರೆಸಿಪಿನ ಟ್ರೈ ಮಾಡೋಣ. ಉಪ್ಪಿನಕಾಯ್ದು ಮಾತ್ರ ಹಾಗೆ ಎತ್ತಿಟ್ಟು ರೆಸಿಪಿ ಮಾಡಿದ್ರೂ ಒಂದು 2 ಡೇಸ್ ಬೇಕು. ನಾನು ನಿಂಬೆಹಣ್ಣಿನ ಜೊತೆ ಉಪ್ಪಿನಕಾಯಿ ಹಾಕ್ತಾ ಇರೋದು, ಕಳಲೆದು ಅದೊಂದನ್ನೇ ಹಾಕ್ತಿಲ್ಲ. ಯಾಕೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ ಕಳಲೆ, ಹಾಗಾಗಿ. ಇನ್ನು ಉಳಿದಿರ್ತಕ್ಕಂಥ ಕಳಲೆನಲ್ಲಿ ರೊಟ್ಟಿಗೆ ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಎರಡನ್ನೂ ನೀರನ್ನ ತೆಗೆದುಬಿಡಬೇಕು ಪೂರ್ತಿಯಾಗಿ, ನಾವು ರೆಸಿಪಿನ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನೀರನ್ನ ಸಪ್ರೇಟ್ ತೆಗೆದು ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ರೇವಿಗೆ ಹಲಸಂದೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಈಗಾಗಲೇ ಹೇಳಿದ್ದೆ ನಾನು, ಕಳಲೆ ಎಕ್ಸಸ್ ಆಫ್ ಹೀಟು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಕಾಳುಗಳು ಬಂದು ತಂಪಿರುತ್ತೆ. ಹೆಸರು ಕಾಳು, ಹಲಸಂದೆ ಕಾಳು, ಅವರೆಕಾಳು ಇವೆಲ್ಲ ತಂಪಿರೋದ್ರಿಂದ ನಮ್ಮ ಕಡೆ ಎಲ್ಲ ಈ ಥರ ಏನಾದರೂ ಒಂದು ಕಾಳನ್ನ ಮಿಕ್ಸ್ ಮಾಡಿನೇ ಮಾಡೋದು. ಅಥವಾ ಅವರೆಬೇಳೆ ಬರುತ್ತಲ್ವ, ಅದು ಕಂಪಲ್ಸರಿ ಹಾಕ್ತೀವಿ. ಅದಿಲ್ಲ ಅಂತಂದರೆ ಈ ಥರ ಕಾಳುಗಳನ್ನ ಉಪಯೋಗಿಸ್ಕೊಳ್ಬೋದು. ಮಿಕ್ಸ್ ಕಾಳನ್ನು ಕೂಡ ಹಾಕಿ ಮಾಡ್ಬೋದು. ನಾನಿಲ್ಲಿ ಹಲಸಂದೆ ಕಾಳನ್ನ ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಕಳಲೆ ನೀರನ್ನ ಸಪ್ರೇಟ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕಿ ನಾನು ಕೂಗಿಸ್ಕೊಳ್ತೀನಿ. ಇನ್ ಕೇಸ್ ನೀವು ಹಲಸಂದೆ ಕಾಳನ್ನ ನೆನೆಸ್ಲಿಕ್ಕೆ ಮರ್ತ್ರಿ ಅಂತ ಅನ್ನೋದಾದರೆ, ಫಸ್ಟಿಗೆ ಒಂದು ಕುದಿ ಹಲಸಂದೆ ಕಾಳನ್ನ ಹಾಕಿ ಒಂದು ಕುದಿ ಬಂದ ನಂತರ ನೀವು ಕಳಲೆನ ಸೇರಿಸ್ಕೊಂಡ್ರಾಗುತ್ತೆ, ಬೇಯುತ್ತೆ. ಎರಡು ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಾನಿಲ್ಲಿ ಒಂದು 3 ವಿಷಲ್ ಹಾಕಿಸ್ಕೊಳ್ತೀನಿ. ಎರಡು ನೀಟಾಗಿ ಬೇಯುತ್ತೆ, ಕಳಲೆ ಮತ್ತು ಹಲಸಂದೆ ಕಾಳು ಎರಡೂ. ನೀವು ಯಾವುದೇ ಕಾಳಾದ್ರೂ ಸ್ವಲ್ಪ ಹೊತ್ತು ನೆನೆಸಿದ್ರೆ ಒಳ್ಳೆಯದು. ಒಂದು ಸ್ವಲ್ಪ ಅರಶಿನದ ಪುಡಿ, ಹಾಗೆಯೇ ಕಾಳು ಮತ್ತು ಕಳಲೆಗೆ ಎಷ್ಟು ಬೇಕಷ್ಟು ಅರಶಿನದ ಪುಡಿನ ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬಂತು ಅಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈ ವಿಷಲ್ ಬಂದು ಕೂಲಾಗೋಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನ ರುಬ್ಕೊಂಡು ಬರೋಣ. ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, 1 ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಎಸ್ಳು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಚಕ್ಕೆ, 1 ಇಂಚು ಲವಂಗ, 1-2 ಟೊಮೊಟೊ 1-2 ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹುರ್ಗಡ್ಲೆ ಹಾಕಿದ್ದೀನಿ 1-2 ಸ್ಪೂನು. ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ದಯವಿಟ್ಟು ಸೇರಿಸ್ಕೊಳ್ಳಿ. ಇದನ್ನು ರುಬ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಗ್ರೇವಿ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ರುಬ್ಲಿಕ್ಕೂ ಕೂಡ ಹಾಕ್ಕೊಂಡಿದ್ದೆ, ಒಗ್ಗರಣೆಗೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇವು ಅಂದರೆ ಹಸಿ ಮಸಾಲೆ ಅಲ್ಲ, ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಒಂದು ಕುದಿ ಬಂದರೆ ಸಾಕಾಗುತ್ತೆ. ಒಂದು 10-20 ಸೆಕೆಂಡು ಚೆನ್ನಾಗಿ ಕುದಿಸ್ಕೊಂಡ್ವಿ ಹೈ ಫ್ಲೇಮಲ್ಲಿ ಅಂತ ಅಂದರೆ ಹಸಿ ವಾಸನೆ ಹೋಗುತ್ತೆ. ಈಗ ಇದಕ್ಕೆ ಹುಣಸೆಹಣ್ಣಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ಹುಣಸೆಹಣ್ಣಿನ ಪೇಸ್ಟು, ನೀವು ಟೊಮೆಟೊ ಸ್ಕಿಪ್ ಮಾಡಿದ್ರು ಹುಣಸೆಹಣ್ಣಿನ ಪೇಸ್ಟ್ನ ಸ್ಕಿಪ್ ಮಾಡಬೇಡಿ. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕಿರೋದ್ರಿಂದ. ಇನ್ ಕೇಸ್ ಟೊಮೆಟೊ ಸ್ಕಿಪ್ ಮಾಡಿದ್ರಿ ಅಂತ ಅಂದರೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ. ಒಂದು ಒಳ್ಳೆ ರುಚಿ ಕೊಡುತ್ತೆ ಹುಣಸೆಹಣ್ಣು ಹಾಕ್ಕೊಳ್ಳೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಕಾಳು ಮತ್ತು ಕಳಲೆ ಬೇಯಲಿಕ್ಕೆ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಗ್ರೇವಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, 2 ಪರ್ಫೆಕ್ಟಾಗಿ ಬೆಂದಿದೆ, ವಿಷಲ್ ಹೋಗಿದೆ ನೋಡಿ. ಕಳಲೆ ಯಾವುದೇ ಕಾರಣಕ್ಕೂ ನಾವು ಕೈಯಲ್ಲಿ ಮುಟ್ಟಿದ್ರೆ ತುಂಬ ಮೆತ್ತಗೆ ಸಿಗಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿಯೇ ಸಿಗುತ್ತೆ, ಆದರೆ ಬೆಂದಿರುತ್ತೆ. ಫಸ್ಟ್ ಟೈಮ್ ಮಾಡೋರು 3 ವಿಷಲ್ ಕೂಗಿಸಿದ್ರು ಅದನ್ನು ತುಂಬ ಮೆತ್ತಗೆ ಬೆಂದಿಲ್ವಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಅದು ತಿನ್ನುವಾಗ ತುಂಬ ಸಾಫ್ಟಾಗೇ ಸಿಗುತ್ತೆ. ಬಟ್ ಬೆಂದಿರೋದನ್ನು ನಾವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಏನಾಗುತ್ತೆ ಅಂತ ಅಂದರೆ ತುಂಬ ಮೆತ್ತಗೆ ಸಿಗಲ್ಲ.
ಹಾಗಾಗಿ ಈಗ ಹಲಸಂದೆ ಕಾಳು ನೋಡಿ ಮುಟ್ಟಿದ ತಕ್ಷಣ ಮೆತ್ತಗಾಗುತ್ತಲ್ವ, ಆ ಥರ ಆಗಲ್ಲ. ಹಾಗಂತ ಬೆಂದಿಲ್ಲ ಅಂತೇನು ಅಂದ್ಕೊಳ್ಳಿಕ್ಕೆ ಹೋಗ್ಬಿಡಿ ಫಸ್ಟ್ ಟೈಮ್ ಮಾಡೋರು. ಎರಡೂ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಒಂದು 3 ವಿಷಲ್ ಹಾಕ್ಸಿದ್ರಿ ಅಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ನಾವೇನು ಗ್ರೇವಿನ ರೆಡಿ ಮಾಡ್ಕೊಂಡಿದ್ವಿ, ಕುದಿಲಿಕ್ಕೆ ಇಟ್ಟಿದ್ವಿ, ಅದಕ್ಕೆ ಈ ಒಂದು ಕಾಳು ಮತ್ತು ಕಳಲೆ ಎರಡನ್ನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿದ್ರಲ್ಲ, ಅದು ಒಂದು ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಾವು ಹುರ್ಗಡ್ಲೆ ಎಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ಲ, ಹಾಗಾಗಿ ಇದು ಒಂದು 30-40 ಸೆಕೆಂಡ್ ಅಷ್ಟೇ ಕುದಿಬೇಕು. ಖಾರ ಎಲ್ಲ ಹಿಡಿಬೇಕಲ್ಲ ಕಾಳು ಮತ್ತು ಕಳಲೆಗೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದ ನಂತರ ನೋಡ್ತಿರ್ಬೋದು, ಇವಾಗ ತಿಕ್ಕಾಗಿರುತ್ತೆ. ನಾವು ಒಂದು 10-20 ಸೆಕೆಂಡ್ ಕುದಿಸಿದ ನಂತರ ನೋಡಿ ತಿಕ್ಕಾಗಿರುತ್ತೆ. ತಕ್ಷಣ ನಿಮಗೆ ತೆಳು ಅಂತ ಅನ್ನಿಸ್ಬೋದು, ಹಾಗೇನು ಅನಿಸಲ್ಲ. ಆಮೇಲೆ ಒಂದು ಕುದಿ ಬಂದ ನಂತರ ನಿಮಗೆ ಸ್ವಲ್ಪ ತಿಕ್ಕಾಗಿ ಅನಿಸುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಈ ಥರ ಒಂದು ರೆಸಿಪಿಗಳು ಯಾವುದೇ ಹೋಟೆಲಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಇನ್ನೂ ಬೇಕಾದ್ರೆ ಊರ ಕಡೆ ಹೋದರೆ ಅಜ್ಜಿರು ಯಾರಾದರೂ ಇದ್ದರೆ ಅಂಥ ಮನೆಗಳಲ್ಲಿ ನಿಮ್ಗೆ ಈ ಥರ ಒಂದು ರುಚಿ ಸಿಗ್ಬೋದು ಅಷ್ಟೇ. ಹೋಟೆಲ್ಗಳಲ್ಲೆಲ್ಲ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲಾದರೂ ಕಳಲೆ ಸಿಕ್ಕಿದೆ ಅಂದರೆ ಖಂಡಿತ ಟ್ರೈ ಮಾಡಿ. ಸಿಕ್ಕುತ್ತೆ, ಬೆಂಗಳೂರಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ ಮಾರ್ಕೆಟ್ಗಳಲ್ಲಿ. ಆದರೆ ಮಾಡೋ ರೀತಿನ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು ರೊಟ್ಟಿನ ಮಾಡ್ಕೊಂಡಿದ್ದೆ. ಇದು ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಮುದ್ದೆಗೆ ಚೆನ್ನಾಗಿರುತ್ತೆ, ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆದರೆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು. ನಮ್ಮ ಕಡೆಯಲ್ಲೆಲ್ಲ ಕಳಲೆ ಪಲ್ಯ ಅಂದರೆ ರೊಟ್ಟಿ ಕಂಪಲ್ಸರಿ ಇರುತ್ತೆ. ಹಾಗೆಯೇ ಹಿಂದಿನವರು ನೋಡಿ ಎಷ್ಟು ಪರ್ಫೆಕ್ಟು ಫುಡ್ಡು ಅಂದರೆ, ಕಾರ್ಬೋಹೈಡ್ರೇಟ್ ಇದೆ ರೊಟ್ಟಿನಲ್ಲಿ, ಕಾಳಿದೆ ನಮಗೆ ಪ್ರೋಟೀನಿಗೆ, ಫೈಬರು ಕಳಲೆಲ್ಲಿದೆ. ಹಾಗೆಯೇ ನಾನಿಲ್ಲಿ ಸೌತೆಕಾಯಿನ ಇಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಟೈಮ್ ಸಿಕ್ಕಾಗ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.